ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಅಂಗದ ವಜ್ರದಂಷ್ಟ್ರರ ಯುದ್ಧ, ವಜ್ರದಂಷ್ಟ್ರನ ಸಂಹಾರ ಎಂಬ 54ನೆಯ ಸರ್ಗಕ್ಕೆ ಸ್ವಾಗತ. ಸ್ವಬಲಸ್ಯ ಚ ಘಾತೇನ ಅಂಗದಸ್ಯ ಜಯೇನ ಚ ರಾಕ್ಷಸ ಕ್ರೋಧಮಾವಿಷ್ಟೋ ವಜ್ರದಂಷ್ಟ್ರೋ ಮಹಾಬಲಃ. ತನ್ನ ಕಡೆಯ ಸೈನ್ಯವು ಹತವಾಗುತ್ತಿರುವುದನ್ನು, ಅಂಗದನ ಜಯವನ್ನು ನೋಡಿ ಮಹಾಬಲಿಷ್ಠನಾದ ವಜ್ರದಂಷ್ಟ್ರನು ಕುಪಿತನಾದನು. ಬಳಿಕ ಇಂದ್ರನ ವಜ್ರಾಯುಧಕ್ಕೆ ಸಮಾನವಾಗಿದ್ದ ಘೋರವಾದ ಧನುಸ್ಸನ್ನು ಸುದೀರ್ಘವಾಗಿ ಸೆಳೆಯುತ್ತಾ ವಾನರ ಸೈನ್ಯವನ್ನು ಬಾಣಗಳಿಂದ ಮುಚ್ಚಿಬಿಟ್ಟನು. ನಾನಾ ವಿಧವಾದ ಆಯುಧಗಳನ್ನು ಹೊಂದಿದ್ದ ಶೂರರಾದ ರಾಕ್ಷಸ ಮುಖ್ಯರು ಅವನೊಡನೆ ರಥಗಳಲ್ಲಿ ಕುಳಿತು ವಾನರ ನಾಯಕರೊಡನೆ ಯುದ್ಧ ಮಾಡತೊಡಗಿದರು. ವಾನರರಲ್ಲಿಯೂ ಮಹಾಶೂರರೆಂದು ವಿಖ್ಯಾತರಾಗಿದ್ದ ವಾನರ ಶ್ರೇಷ್ಠರು ಒಂದೆಡೆಯಲ್ಲಿ ಸೇರಿ ದೊಡ್ಡ ದೊಡ್ಡ ಬಂಡೆಗಳನ್ನೇ ಕೈಗಳಲ್ಲಿ ಹಿಡಿದು ರಾಕ್ಷಸರೊಡನೆ ಯುದ್ಧ ಮಾಡತೊಡಗಿದರು. ಆ ಸಮಯದಲ್ಲಿ ರಣಭೂಮಿಯಲ್ಲಿದ್ದ ರಾಕ್ಷಸರು ಸಾವಿರಾರು ಆಯುಧಗಳನ್ನು ಕಪಿಮುಖ್ಯರ ಮೇಲೆ ಸುರಿಸಿದರು. ಅದಕ್ಕೆ ಪ್ರತಿಯಾಗಿ ಮದಿಸಿದ ಆನೆಗಳಂತಿದ್ದ ವಾನರ ಪ್ರಮುಖರು ಪರ್ವತ ಶಿಖರಗಳನ್ನು, ವೃಕ್ಷಗಳನ್ನು ಕಿತ್ತು ರಾಕ್ಷಸರ ಮೇಲೆ ಪ್ರಹರಿಸಿದರು. ಯುದ್ಧದಲ್ಲಿ ಹಿಮ್ಮೆಟ್ಟದಂತೆ ಉತ್ಸಾಹದಿಂದ ಯುದ್ಧ ಮಾಡುತ್ತಿದ್ದ ರಾಕ್ಷಸ ವಾನರ ಯೋಧರ ನಡುವೆ ಯುದ್ಧವು ಕ್ಷಣ ಕ್ಷಣಕ್ಕೂ ಪ್ರಬಲಿಸುತ್ತಿದ್ದಿತು. ಕೆಲವು ಯೋಧರ ತಲೆಗಳು ಒಡೆದು ಹೋಗಿದ್ದವು, ಕೆಲವರ ತೋಳುಗಳು ಮತ್ತೆ ಕೆಲವರ ಕಾಲುಗಳು ಕತ್ತರಿಸಲ್ಪಟ್ಟಿದ್ದವು. ಕೆಲವು ಯೋಧರು ಶಸ್ತ್ರ ಪ್ರಹಾರಗಳಿಂದ ಪೀಡಿಸಲ್ಪಟ್ಟವರಾಗಿ ರಕ್ತದಿಂದ ತೊಯ್ದು ಹೋಗಿದ್ದರು. ಹಲವಾರು ವಾನರ ರಾಕ್ಷಸರು ಅಸುನೀಗಿ ಭೂಮಿಯನ್ನಾಶ್ರಯಿಸಿ ಮಲಗಿದ್ದರು. ಅವರನ್ನು ಹದ್ದು ರಣಹದ್ದು ಕಾಗೆಗಳು ಆಕ್ರಮಿಸಿದ್ದವು. ಭೂಮಿಯಲ್ಲಿ ಬಿದ್ದಿದ್ದ ವಾನರ ರಾಕ್ಷಸರು ಗುಳ್ಳೆ ನರಿಗಳ ಹಿಂಡುಗಳಿಂದ ಸಮಾಕುಲರಾಗಿದ್ದರು. ಹತ ಸೈನಿಕರ ಮುಂಡಗಳು ಭೀರುಗಳಾದ ಸೈನಿಕರಿಗೆ ಭಯವನ್ನುಂಟು ಮಾಡುತ್ತಿದ್ದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹಾರಾಡುತ್ತಿದ್ದವು. ಶಸ್ತ್ರಗಳ ಮೂಲಕವಾಗಿ ಕತ್ತರಿಸಲ್ಪಟ್ಟ ಯೋಧರ ಭುಜಗಳು, ಕೈಗಳು, ಶಿರಸ್ಸುಗಳು, ದೇಹಗಳು ಆ ರಣಭೂಮಿಯಲ್ಲಿ ರಾಶಿ ರಾಶಿಯಾಗಿ ಬಿದ್ದಿದ್ದವು. ಈ ಅವಸ್ಥೆಯಲ್ಲಿ ಎರಡೂ ಕಡೆಯವರು ರಣಾಂಗಣದಲ್ಲಿ ಬಿದ್ದಿದ್ದರು. ಅನಂತರ ಸ್ವಲ್ಪ ಹೊತ್ತಿನಲ್ಲಿಯೇ ವಾನರ ಸೈನ್ಯದಿಂದ ಪ್ರಹರಿಸಲ್ಪಡುತ್ತಿದ್ದ ನಿಶಾಚರ ಸೈನ್ಯವು ಸೇನಾಪತಿಯಾದ ವಜ್ರದಂಷ್ಟ್ರನು ನೋಡುತ್ತಿದ್ದಂತೆಯೇ ಭಗ್ನವಾಗಿ ಹೋಯಿತು. ಕಪಿ ಸೈನಿಕರಿಂದ ಪೀಡಿಸಲ್ಪಡುತ್ತಿದ್ದ ಭಯಗ್ರಸ್ತರಾದ ರಾಕ್ಷಸ ಸೈನಿಕರನ್ನು ನೋಡಿ ಪ್ರತಾಪವಂತನಾದ ವಜ್ರದಂಷ್ಟ್ರನು ಕೋಪದಿಂದ ಕೆಂಗಂಡನಾದನು. ಧನುಸ್ಸನ್ನು ಕೈಯಲ್ಲಿ ಹಿಡಿದು ವಾನರ ಸೈನಿಕರನ್ನು ಭಯಪಡಿಸುತ್ತಾ ಸೈನ್ಯದೊಳಕ್ಕೆ ನುಗ್ಗಿದನು. ರಣಹದ್ದಿನ ರೆಕ್ಕೆಗಳಿದ್ದ ನೇರವಾಗಿ ಹೋಗುವ ಬಾಣಗಳಿಂದ ಶತ್ರುಗಳನ್ನು ಭೇದಿಸತೊಡಗಿದನು. ಪರಮ ಕ್ರುದ್ಧನಾಗಿದ್ದ ಪ್ರತಾಪವಂತನಾದ ಸೇನಾಪತಿಯು ಒಂದೊಂದೇ ಬಾಣಗಳ ಪ್ರಹಾರದಿಂದ 5, 7, 8, 9 ಮಂದಿ ವಾನರರನ್ನು ಪ್ರಹರಿಸುತ್ತಿದ್ದನು. ರಾಕ್ಷಸನ ಬಾಣಗಳಿಂದ ಚಿನ್ನ ಭಿನ್ನ ದೇಹರಾಗಿದ್ದ ವಾನರರು ಭಯಗೊಂಡು ಪ್ರಜೆಗಳು ರಕ್ಷಣೆಗಾಗಿ ಪ್ರಜಾಪತಿಯ ಬಳಿಗೆ ಹೋಗುವಂತೆ ಅಂಗದನ ಬಳಿಗೆ ಧಾವಿಸಿದರು. ವಾನರ ಸೈನ್ಯವು ಭಗ್ನವಾದುದನ್ನು ನೋಡಿ ವಾಲಿಯ ಮಗನಾದ ಅಂಗದನು ತನ್ನನ್ನೇ ನೋಡುತ್ತಿದ್ದ ವಜ್ರದಂಷ್ಟ್ರನನ್ನು ಕೋಪದಿಂದ ವೀಕ್ಷಿಸಿದನು. ಅಂಗದ ವಜ್ರದಂಷ್ಟ್ರರು ಪರಸ್ಪರವಾಗಿ ಯುದ್ಧ ಮಾಡಲು ಪ್ರಾರಂಭಿಸಿದರು. ಪರಮ ಕ್ರುದ್ಧರಾಗಿದ್ದ ಅವರಿಬ್ಬರು ಆನೆ ಮತ್ತು ಸಿಂಹಗಳಂತೆ ಕಾದಾಡುತ್ತಾ ರಣಾಂಗಣದಲ್ಲಿ ಸಂಚರಿಸುತ್ತಿದ್ದರು. ಅನಂತರ ವಜ್ರದಂಷ್ಟ್ರನು 1,000 ಬಾಣಗಳಿಂದ ವಾಲಿಯ ಮಗನಾದ ಅಂಗದನ ಮರ್ಮಸ್ಥಳಗಳಲ್ಲಿ ಪ್ರಹರಿಸಿದನು. ಅಂಗದನ ಎಲ್ಲ ಅಂಗಗಳು ರಕ್ತದಿಂದ ತೊಯ್ದು ಹೋದವು. ಮರುಕ್ಷಣದಲ್ಲಿಯೇ ಭಯಂಕರ ಪರಾಕ್ರಮಿಯಾದ ವಾಲಿಪುತ್ರನು ವಜ್ರದಂಷ್ಟ್ರನ ಮೇಲೆ ವೃಕ್ಷವೊಂದನ್ನು ರಭಸದಿಂದ ಎಸೆದನು. ವೃಕ್ಷವು ತನ್ನ ಕಡೆಗೆ ಬರುತ್ತಿರುವುದನ್ನು ನೋಡಿ ರಾಕ್ಷಸನು ಸ್ವಲ್ಪವೂ ಗಾಬರಿಗೊಳ್ಳದೆ ಆ ವೃಕ್ಷವನ್ನು ಬಾಣಗಳಿಂದ ತುಂಡು ತುಂಡುಗಳಾಗಿ ಕತ್ತರಿಸಿಬಿಟ್ಟನು. ಹೀಗೆ ಕತ್ತರಿಸಲ್ಪಟ್ಟ ಆ ತುಂಡುಗಳು ನೆಲದ ಮೇಲೆ ಹರಡಿ ಬಿದ್ದವು. ಪ್ಲವಗ ಶ್ರೇಷ್ಠನಾದ ಅಂಗದನು ವಜ್ರದಂಷ್ಟ್ರನ ಪರಾಕ್ರಮವನ್ನು ನೋಡಿ ಮರುಕ್ಷಣದಲ್ಲಿಯೇ ವಿಶಾಲವಾದೊಂದು ಬಂಡೆಯನ್ನೆತ್ತಿ ವಜ್ರದಂಷ್ಟ್ರನ ಮೇಲೆಸೆದು ಗಟ್ಟಿಯಾಗಿ ಸಿಂಹನಾದ ಮಾಡಿದನು. ತನ್ನ ಕಡೆಗೆ ರಭಸದಿಂದ ಬರುತ್ತಿದ್ದ ಬಂಡೆಯನ್ನು ನೋಡಿ ವೀರ್ಯವಂತನಾದ ರಾಕ್ಷಸನು ಗಾಬರಿಗೊಳ್ಳದೆ ರಥದಿಂದ ಕೆಳಕ್ಕೆ ನೆಗೆದು ಗದಾಪಾಣಿಯಾಗಿ ಭೂಮಿಯಲ್ಲಿ ನಿಂತನು. ಅಂಗದನಿಂದ ಎಸೆಯಲ್ಪಟ್ಟ ಆ ಬಂಡೆಯು ರಾಕ್ಷಸನ ರಥದ ಮೇಲೆ ಬಿದ್ದು ಚಕ್ರಗಳಿಂದಲೂ ಅಚ್ಚು ಮರಗಳಿಂದಲೂ ಕುದುರೆಗಳಿಂದಲೂ ಕೂಡಿದ್ದ ಆ ರಥವನ್ನು ನುಚ್ಚು ನೂರು ಮಾಡಿಬಿಟ್ಟಿತು. ಬಳಿಕ ಅಂಗದನು ದೊಡ್ಡದಾಗಿದ್ದ ವೃಕ್ಷಗಳಿಂದ ಭೂಷಿತವಾಗಿದ್ದ ಪರ್ವತ ಶಿಖರವನ್ನು ಕೈಯಲ್ಲೆತ್ತಿಕೊಂಡು ವಜ್ರದಂಷ್ಟ್ರನ ತಲೆಯ ಮೇಲೆ ಹಾಕಿದನು. ಪರ್ವತ ಶಿಖರದ ಪ್ರಹಾರದಿಂದಾಗಿ ರಾಕ್ಷಸನು ರಕ್ತವನ್ನು ಕಾರುತ್ತಾ ಮೂರ್ಛಿತನಾಗಿ ಕೆಳಗೆ ಬಿದ್ದನು. ಗದೆಯನ್ನು ಆಲಂಗಿಸಿಕೊಂಡು 1 ಮುಹೂರ್ತದವರೆಗೆ ಪ್ರಜ್ಞಾಹೀನ ಸ್ಥಿತಿಯಲ್ಲೇ ಇದ್ದನು. ಉಸಿರಾಟವು ನಿಂತಿರಲಿಲ್ಲ. ಮೂರ್ಛೆಯು ತಳೆಯುತ್ತಲೇ
ವಜ್ರದಂಷ್ಟನು ಪರಮ ಕ್ರುದ್ಧನಾಗಿ ಗದೆಯಿಂದ ಹತ್ತಿರದಲ್ಲಿಯೇ ನಿಂತಿದ್ದ ವಾಲಿಪುತ್ರನ ವಕ್ಷಸ್ಥಳದಲ್ಲಿ ಪ್ರಹರಿಸಿದನು. ಅನಂತರ ರಾಕ್ಷಸನು ಗದೆಯನ್ನು ತ್ಯಜಿಸಿ ಅಂಗದನೊಡನೆ ಮುಷ್ಟಿಯುದ್ಧವನ್ನು ಪ್ರಾರಂಭಿಸಿದನು. ಆ ಇಬ್ಬರು ವಾನರ ರಾಕ್ಷಸರು ಪರಸ್ಪರವಾಗಿ ಮುಷ್ಟಿಗಳಿಂದ ಗುದ್ದಾಡಿದರು. ಮಹಾಪರಾಕ್ರಮಿಗಳಾಗಿದ್ದ ಇಬ್ಬರು ಯುದ್ಧದ ಸಮಯದಲ್ಲಿ ಬುಧ ಅಂಗಾರಕರಂತೆಯೇ ಕಾಣುತ್ತಿದ್ದರು. ಇಬ್ಬರು ರಕ್ತದಿಂದ ತೊಯ್ದು ಹೋಗಿದ್ದರು. ಪೆಟ್ಟು ತಿಂದು ಇಬ್ಬರಿಗೂ ಶ್ರಮವಾಗಿದ್ದಿತು. ಬಳಿಕ ಪರಮ ತೇಜಸ್ವಿಯಾದ ಪ್ಲವಗ ಶ್ರೇಷ್ಠನಾದ ಅಂಗದನು ವೃಕ್ಷವೊಂದನ್ನು ಕಿತ್ತು ಕೈಗಳಲ್ಲಿ ಹಿಡಿದುಕೊಂಡನು. ಆ ಸಮಯದಲ್ಲಿ ಅವನು ಪುಷ್ಪ ಫಲಗಳಿಂದ ಭೂಷಿತನಾದವನಂತೆಯೇ ಕಾಣುತ್ತಿದ್ದನು. ಅತ್ತ ಕಡೆ ವಜ್ರದಂಷ್ಟನು ಎತ್ತಿನ ಚರ್ಮದಿಂದ ಮಾಡಿದ್ದ ಗುರಾಣಿಯನ್ನು ಚಿಕ್ಕ ಚಿಕ್ಕ ಗಂಟೆಗಳ ಸಮೂಹದಿಂದ ಆಚ್ಛಾದಿತವಾಗಿ ಚರ್ಮದ ಓರೆಯಿಂದ ಶೋಭಿಸುತ್ತಿದ್ದ ವಿಶಾಲವಾದ ಮತ್ತು ಶುಭಪ್ರದವಾದ ಕತ್ತಿಯನ್ನು ಹಿಡಿದುಕೊಂಡನು. ಆ ಸಮಯದಲ್ಲಿ ಜಯಾಕಾಂಕ್ಷಿಗಳಾಗಿದ್ದ ಕಪಿ ರಾಕ್ಷಸರು ವಿಚಿತ್ರವಾದ ಮತ್ತು ಸುಂದರವಾದ ಹೆಜ್ಜೆಗಳನ್ನಿಡುತ್ತಾ ಒಬ್ಬರು ಮತ್ತೊಬ್ಬರನ್ನು ಪ್ರಹರಿಸುತ್ತಾ ಗರ್ಜನೆ ಮಾಡುತ್ತಾ ಸುತ್ತಾಡುತ್ತಿದ್ದರು. ಗಾಯಗಳಿಂದ ಸುರಿಯುತ್ತಿದ್ದ ರಕ್ತದಿಂದ ತೊಯ್ದು ಹೋಗಿದ್ದ ವಾನರ ರಾಕ್ಷಸರು ಹೂಗಳು ತುಂಬಿದ ಮುತ್ತುಗದ ಮರಗಳಂತೆಯೇ ಕಾಣುತ್ತಿದ್ದರು. ಯುದ್ಧ ಮಾಡಿ ಆಯಾಸಗೊಂಡಿದ್ದ ಅವರು ಮೊಣಕಾಲುಗಳನ್ನೂರಿಕೊಂಡು ನೆಲದ ಮೇಲೆ ಕುಳಿತರು. ಕಣ್ಣು ರೆಪ್ಪೆಯನ್ನು ಮುಚ್ಚಿ ತೆಗೆಯುವಷ್ಟು ಕಾಲದಲ್ಲಿ ಕಪಿಶ್ರೇಷ್ಠನಾದ ಹೊಳೆಯುತ್ತಿದ್ದ ಕಣ್ಣುಗಳಿಂದ ಕೂಡಿದ್ದ ಅಂಗದನು ದಂಡದಿಂದ ಪ್ರಹರಿಸಲ್ಪಟ್ಟ ಸರ್ಪವು ಹೆಡೆಬಿಟ್ಟುಕೊಂಡು ಎದ್ದು ನಿಲ್ಲುವಂತೆ ಎದ್ದು ನಿಂತನು. ಮರುಕ್ಷಣದಲ್ಲಿಯೇ ನಿರ್ಮಲವಾದ ಮತ್ತು ಹರಿತವಾದ ಅಲುಗಿನಿಂದ ಕೂಡಿದ್ದ ಕತ್ತಿಯಿಂದ ವಜ್ರದಂಷ್ಟನ ತಲೆಯನ್ನು ಕತ್ತರಿಸಿದನು. ರಕ್ತದಿಂದ ತೊಯ್ದು ಹೋದ ಶರೀರದಿಂದ ಕೂಡಿದ್ದ ಕತ್ತಿಯಿಂದ ಕತ್ತರಿಸಲ್ಪಟ್ಟು ತಿರುಗುತ್ತಿದ್ದ ಕಣ್ಣುಗಳಿಂದ ಕೂಡಿದ್ದ ಆ ಮಸ್ತಕವು ಭೂಮಿಯ ಮೇಲೆ ಬಿದ್ದು ಪುನಃ 2 ಭಾಗವಾಯಿತು. ಸೇನಾಪತಿಯಾದ ವಜ್ರದಂಷ್ಟನು ಹತನಾದುದನ್ನು ನೋಡಿ ಭಯದಿಂದ ಭ್ರಾಂತರಾದ ಮತ್ತು ವಾನರರಿಂದ ಪೀಡಿಸಲ್ಪಡುತ್ತಿದ್ದ ರಾಕ್ಷಸರು ಲಂಕೆಗೆ ಓಡಿಹೋದರು. ಅವರೆಲ್ಲರೂ ಅತ್ಯಂತ ದುಃಖಿತರಾಗಿದ್ದು ನಾಚಿಕೆಯಿಂದ ತಲೆಗಳನ್ನು ತಗ್ಗಿಸಿಕೊಂಡೇ ಹೋಗುತ್ತಿದ್ದರು. ವಜ್ರಧರನಾದ ಇಂದ್ರನಂತೆಯೇ ಪ್ರತಾಪಶಾಲಿಯಾಗಿದ್ದ ಮಹಾಬಲಿಷ್ಠನಾದ ವಾಲಿಪುತ್ರನಾದ ಅಂಗದನು ಸೇನಾಪತಿಯಾದ ವಜ್ರದಂಷ್ಟನನ್ನು ಸಂಹರಿಸಿ ವಾನರ ಸೈನಿಕರಿಂದ ಸಮ್ಮಾನಿತನಾಗಿ ದೇವತೆಗಳಿಂದ ಪರಿವೃತನಾದ 1000 ಗಣ್ಣಿನ ಇಂದ್ರನಂತೆ ಪರಮ ಹೃಷ್ಟನಾದನು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ 54ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.